ಶಶಾಂಕ್ ಅವರು ಸ್ಪೀಚಲ್ಲಿ ಒಂದು ಲೈನ್ ಹೇಳ್ತಾರೆ, ಅಲ್ಲಿಂದ ಪ್ರಾರಂಭ ಮಾಡ್ತೀನಿ. ನಾನು ಯಾವತ್ತು ಈಸಿ ರೂಟ್ ತೊಗೊಂಡೇ ಇಲ್ಲ ಅಂದರು. ಹೌದು, ಯಾಕಂದರೆ ಫಸ್ಟ್ ಟೈಮ್ ಲಾಂಚ್ನ ಏರ್ಪೋರ್ಟ್ ಹತ್ರ ಹಾಕಿದ್ರು, ಸೆಕೆಂಡ್ ಟೈಮ್ ಲಾಂಚ್ ಇಲ್ಲಿ ಶೇರ್ಟನಲ್ಲಿ ಹಾಕಿದ್ರು. ನಮ್ಮದು ಒಂದು ಏರಿಯಾ ಇದೆ, ನಿಮಗೆ ಇಷ್ಟ ಇಲ್ಲದಲ್ಲಿ ಈಸಿ ರೂಟ್ ಬರೋರಿಗೆ ಈಸಿ ಮಾಡಿಕೊಡಿ ಸ್ವಾಮಿ. ಬರ್ತಾನೆ ಇರ್ತೀವಿ, ರಿಲೀಸ್ ಆಗೋಗುತ್ತೆ ನೆಕ್ಸ್ಟ್ ಟೈಮ್. ಎಲ್ಲರಿಗೂ ನಮಸ್ತೆ ಹೇಳ್ತಾ, ಅಫ್ಕೋರ್ಸ್ ಶಶಾಂಕ್ ಅವರಿಂದ ಸ್ಟಾರ್ಟ್ ಮಾಡ್ತೀನಿ. ಬಹಳ ಹಳೆಯ ಪರಿಚಯ ಆ್ಯಂಡ್ ವೆರಿ ಗುಡ್ ಸ್ಟೋರಿ ಟೆಲರ್. ಬಟ್ ಐ ಸ್ಟಿಲ್ ಫೀಲ್ ಅವರ ಪೊಟೆನ್ಷಿಯಲ್ಗೆ ಇನ್ನೂ ಸಿನಿಮಾ ಮಾಡಿಲ್ಲ. ಸೊ ಅದು ಮಾಡ್ತಾ ಇರ್ತಾರೆ, ಹಿಟ್ಗಳು ಕೊಡ್ತಾ ಇರ್ತಾರೆ, ಬಟ್ ಐ ಡೋಂಟ್ ಥಿಂಕ್ ಐ ವಿಲ್ ಕನೆಕ್ಟ್ ಹಿಸ್ ಪೊಟೆನ್ಷಿಯಲ್ ಟು ದ ಸಕ್ಸಸ್ ಈಸ್ ಸೋ ಫಾರ್ ಗಿವನ್. ಸೊ ಇನ್ನಷ್ಟು ನಾನು ಹೇಳ್ತಾ ಇರೋದು ಪೊಟೆನ್ಷಿಯಲ್ ಅಂತ ಸೊನ್ನೆ ಆಸ್ ಅ ಸ್ಟೋರಿ ಟೆಲರ್. ನಿಮ್ಮ ಪೊಟೆನ್ಷಿಯಲ್ಗೆ ಒಂದು ದಿವಸ ಬೆಳಗಿನ ಜಾವ ಎದ್ದುಬಿಟ್ಟು ಎಲ್ಲ ಕಲಾವಿದ್ರನ್ನ ತಲೆಯಿಂದ ಹೊರಗಡೆ ಹಾಕಿಬಿಟ್ಟು ಸುಮ್ಮನೆ ನಿಮಗೋಸ್ಕರ ಒಂದು ದಿವಸ ಒಂದು ಕತೆ ಬರೀರಿ. ಆ ಕತೆ ವಿಲ್ ಬಿ ದ ಬಿಗ್ಗೆಸ್ಟ್ ಹಿಟ್, ಐ ಪ್ರಾಮಿಸ್. ರೈಟ್, ಅದಾದಮೇಲೆ ಸೂಟ್ ಮಾಡ್ಕೊಂಡು ಹೋಗಿ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಶಶಾಂಕ್ ಅವರೇ. ಆಮೇಲೆ ಕೃಷ್ಣ ಅವ್ರ ಬಗ್ಗೆ ಅವರು ಸ್ಪೀಚಲ್ಲಿ ಒಂದು ಹೇಳಿದ್ರು, ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಸುದೀಪ್ ಅವರು ಭಾಳ ಈಸಿಯಾಗಿ ಪ್ರೆಷರ್ ಹ್ಯಾಂಡಲ್ ಮಾಡ್ತಾರೆ ಅಂದರು. ಇಂಥವ್ರು ಟೀಮಲ್ಲಿದ್ದರೆ ನಮಗೆ ಬೇರೆ ವಿಧಿ ಇಲ್ಲ. ನೀವೇನೋ ಹೇಳಿದ್ರಿ ಹಿಟ್ ಮ್ಯಾನ್ ಅಂತ, ಕರೆಕ್ಟಾ ಸರ್? ಇವ್ರು ಹಿಟ್ ಮಾಡೋದು ಬೇರೆ ಬೆಳಗ್ಗೆ ಆದರೆ ನಾವು ನಿಮ್ಮೆಣ್ಣು ಹೊಡಿತಾ ಇರ್ತೀವಿ, ಇವತ್ತು ಚೆನ್ನಾಗಿ ಆಡು ಸಾಕು, ಯಾಕಂದ್ರೆ ನಿಮ್ಮ ಹಿಟ್ ಮ್ಯಾನ್ ಯಾವತ್ತೂ ಸೆಮಿಫೈನಲ್ ತನಕ ಕರ್ಕೊಂಬಂದು ಫೈನಲ್ಸಿಗೆ ಮನೆ ಕಳಿಸ್ಬಿಡ್ತಾರೆ. ಸೊ ಸಿನಿಮಾದಲ್ಲಿ ಯಾವ ಥರ ಇವರು ಹಿಟ್ಸ್ ಕೊಟ್ಟಿದ್ದಾರೋ, ಈ ಸಲ CCLಲ್ಲಿ ನೀವು ಇಡೀ ಸೆಮಿಫೈನಲ್ ತನಕ ಚೆನ್ನಾಗಿ ಆಡಿಲ್ಲ ಅಂದ್ರೂ ಪರವಾಗಿಲ್ಲ ಸರ್, ದಯವಿಟ್ಟು ಫೈನಲ್ ಚೆನ್ನಾಗಿ ಆಡಿ, ಅಷ್ಟು ಸಾಕು ನಮಗೆ. ಆಮೇಲೆ ನೀವು ಇನ್ನೊಂದು ಹೇಳಿದ್ರಪ್ಪ, ಅವ್ರ ಹತ್ರ ಮಾತಾಡ್ತಾ ಹೇರ್ ಸ್ಟೈಲ್ ಬಗ್ಗೆ ಮಾತಾಡಿದ್ರಿ, ಕರೆಕ್ಟ್. ಈ ಸಲ ಇವ್ರು ಇದೇ ಥರ ಆಡಿ ಫೈನಲ್ಸಿಗೆ ಕರ್ಕೊಂಡೋಗಿ ಮನೆಗೆ ವಾಪಸ್ ಕರ್ಕೊಂಬಿಟ್ರೆ ಸತ್ಯವಾಗ್ಲೂ ಹೇಳ್ತೀನಿ, ನಾನು ಶಶಾಂಕ್ ಥರ ನಿಂತಿರ್ತೀನಿ ನೆಕ್ಸ್ಟ್ ಟೈಮ್ ಸ್ಟೇಜ್ ಮೇಲೆ, ತಲೆಯಲ್ಲಿ ಏನು ಉಳಿದಿರಲ್ಲ. ಇದು ಬೇಡ ತಾನೆ? ಏನಪ್ಪ ಹಿಟ್ ಮ್ಯಾನ್, ಪ್ರೆಷರು ಸ್ವಲ್ಪ ನೀವು ತಗೊಳ್ಳಿ ಅಲ್ಲಿ ಚೆನ್ನಾಗಿ. ಆ್ಯಂಡ್ ಅವ್ರೇನು ಸಕ್ಸಸ್ನ ತಗೊಂಡು ನನ್ನ ತಲೆ ಕಟ್ತಾ ಇದ್ದಾರೋ, ದಟ್ಸ್ ಆಲ್ ಅ ಲೈ. ಐ ಥಿಂಕ್ ಸಕ್ಸಸ್ ಕಮ್ಸ್ ಬಿಕಾಸ್ ದೇ ಆರ್ ವಂಡರ್ಫುಲ್ ಟೀಮ್. ಹಿ ಈಸ್ ಅ ವಂಡರ್ಫುಲ್ ಡೈರೆಕ್ಟರ್. ಆ್ಯಂಡ್ ಅವರು ಪ್ರತಿ ಸಲ ಒಂದು ಆ್ಯಂಡ್ ಕೃಷ್ಣ ಅವ್ರು ಹೇಳಿದ್ದು ಕರೆಕ್ಟ್, ಶಶಾಂಕ್ ಕ್ಯಾನ್ ನೆವರ್ ಮೇಕ್ ಅ ಬ್ಯಾಡ್ ಫಿಲ್ಮ್. Okay, he is always a wonderful maker, but how beautiful or how big a success ಅನ್ನೋದು ಪ್ರತಿ ಸಿನಿಮಾ ಒಂದು ವೇರಿ ಆಗ್ತಾ ಇರುತ್ತೆ, ಬಟ್ ದಟ್ ಡಸಂಟ್ ಮೇಕ್ ಹಿಮ್ ಅ ಲೆಸ್ಸರ್ ಪರ್ಸನ್ ಎನಿ ಟೈಮ್. ಸೊ ಹೋದ ಸಿನಿಮಾನ ಅವರ ಪೊಟೆನ್ಷಿಯಲಲ್ಲಿ ಸಕ್ಸಸ್ ಆಗಿದೆ. ಆ್ಯಂಡ್ ಐ ಹ್ಯಾವ್ ಜಸ್ಟ್ ಬೀನ್ ಲಕ್ಕಿ ದಟ್ ಐಮ್ ಅ ಗೆಸ್ಟ್ ದೇರ್. ಐ ಆಮ್ ಹಿಯರ್ ಟುಡೇ ಟು. ಸೊ ವಿಶ್ ಯು ಆಲ್ ದಿ ಬೆಸ್ಟ್ ನಿಮ್ಮಿಬ್ಬರಿಗೂ. ಆ್ಯಂಡ್ ಬರ್ಬೇಕಾದ್ರೆ ಇವ್ರು ಹೇಳಿದ್ರು ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಟರ್ ಅಂತ, ಅಲ್ಲೇ ಗೊತ್ತಿತ್ತು ಅವ್ರು ಬರಲ್ಲ ಅಂತ. ಅಲ್ಲಾಗತ್ತೆ, ಬೆಳೀತಾ ಆಗುತ್ತೆ ಅದು. ನಮ್ಮ ಅರ್ಜುನ್ ಎಲ್ಲ ಕಡೆ ಇರ್ತಾರೆ ಈಗ, ಎಸ್ಪೆಷಲಿ ಪ್ರೇಮ್ ಪಿಕ್ಚರ್ ಮಾಡ್ಬೇಕಾದ್ರೆ ಅವ್ರು ಬೇರೆ ಕಡೆ ಎಲ್ಲೂ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಸುಪ್ರೀತ್ ಅವರು ಒಂದು ಮಾತು ಹೇಳಿದ್ರು, ಈ ಸಿನಿಮಾ ಹಾಡು ಕೇಳಿದ ತಕ್ಷಣ ನಾನು ಫೋನ್ ಹಾಕಿದೆ, ದಯವಿಟ್ಟು ಇದು ನಾನೇ ರಿಲೀಸ್ ಮಾಡಿಕೊಡ್ತೀನಿ ಅಂತ. ಯಾಕಂದರೆ ಪಾಪ ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇರೋದು ರಿಲೀಸ್ ಆಗ್ತಾನೆ ಇಲ್ವಲ್ಲ. ಏನೋ ಫೈನಲ್ ಆಗಿ ಏನೋ ಅಲ್ಲಿ ಕೂತ್ಕೊಂಡಾಗ ಒಂದು ಡೇಟ್ ಹೇಳಿದ್ರು, ಫೈನಲ್ ಆಗಿ ಅದು ರಿಲೀಸ್ ಮಾಡ್ತಾ ಇದೀವಿ, ಆ ಡೇಟ್ ಹೇಳಿದ್ರು. ಆ ಡೇಟ್ ಏನೋ ಮುಂದಿನ ಸಾಂಗಲ್ಲಿ ಏನೋ ಅನೌನ್ಸ್ ಮಾಡ್ತಾ ಇದ್ರಂದ್ರಲ್ವಾ, ಮುಂದಿನ ಸಾಂಗಲ್ಲಿ ಅವರು ಅನೌನ್ಸ್ ಮಾಡ್ತಾರೆ ಅಂತ. ಅದಕ್ಕೂ ಹೇಳಿದೆ ನಾನು, ಬಹಳ ಧೈರ್ಯದಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರೇಮ್ ಅವ್ರು ಇದ್ದಕ್ಕಿದ್ದಂಗೆ ಇಲ್ಲ ನಾನು ಮುಂದಿನ ವರಮಹಾಲಕ್ಷ್ಮಿಗೆ ಬರ್ತೀನಿ ಅಂತ ಹೇಳಾರು. ಸೊ ಶಶಾಂಕ್ ಅವರೇ, ಸುಪ್ರೀತ್ ಅವ್ರು ಹೇಳಿದಾಗೆ ದಯವಿಟ್ಟು 2-3 ಸಿನಿಮಾ ಮಾಡ್ತಾಯಿರಿ, ಇಲ್ಲಾಂದರೆ ಅವ್ರು ಖಾಲಿ ಕೂತಿರ್ತಾರೆ. ಅವರು ನಿರ್ಮಾಣ ಮಾಡೋದಂಥ ಸಿನಿಮಾ ಬರಬೇಕು ಅಂದ್ರೆ ನೀವೆಲ್ಲ ಸಿನಿಮಾ ಮಾಡ್ತಾನೆ ಇರಬೇಕು. ಬಟ್ ಎನಿವೇ, ಕಮಿಂಗ್ ಟು ದ ಪಾಯಿಂಟ್, ಸುಪ್ರೀತ್ ಈಸ್ ಅ ವಂಡರ್ಫುಲ್ ಬಾಯ್. ನನಗೆ ಬಹಳ ಬೇಕಾದಂಥ ವ್ಯಕ್ತಿ. ಆ್ಯಂಡ್ ಅವ್ರ ಕೈಯಲ್ಲಿ ಸಿನಿಮಾ ಬಹಳ ಸೇಫ್ ಆಗಿರುತ್ತೆ. ಸೊ ಯು ಕೊಲಾಬ್ರೇಟೆಡ್ ವಿತ್ ದ ರೈಟ್ ಹ್ಯಾಂಡ್ಸ್ ಅಂತ ಹೇಳ್ತಾನೆ. ಅಗೇನ್ ಕಮಿಂಗ್ ಬ್ಯಾಕ್ ಟು ಅರ್ಜುನ್ ಇರೋ ಕಡೆ ಸೌಂಡ್ ಇದ್ದೇ ಇರುತ್ತೆ, ಆ್ಯಂಡ್ ಸೌಂಡ್ ಇರೋ ಕಡೆ ಗೆಲುವು ಇದ್ದೇ ಇರುತ್ತೆ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಪ್ರೊಡ್ಯೂಸರ್ಸ್,
ಐ ವಿಶ್ ಯು ಬೆಸ್ಟ್ ಸರ್. ಆ್ಯಂಡ್ ಮನೀಷಾ, ಕನ್ನಡ ಚಿತ್ರರಂಗಕ್ಕೆ ಬಹಳ ಒಳ್ಳೆಯ ಸ್ವಾಗತವನ್ನು ಸಿಕ್ಕಿದೆ ನಿಮಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಮಾತಾಡಿದಂಥ ಒಂದು ಬಹಳ ಅಚ್ಚುಕಟ್ಟಿನ ಕ್ಲೀನ್ ಕನ್ನಡ ಮಾತಾಡಿದ್ರಲ್ಲ, ಅದು ಭಾಳ ಖುಷಿಯಾಯಿತು. ಐ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಬೆಸ್ಟ್ ವೆಲ್ಕಮ್ ಟು ಯು. ಓಕೆ, ಆ್ಯಂಡ್ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ತೆಯನ್ನು ಹೇಳ್ತಾ, ಫೈನಲ್ ಆಗಿ ಐ ಸಾ ಬ್ರ್ಯಾಟ್. ತುಂಬ ಒದ್ದಾಡ್ತಾರೆ ಈ ಶಶಾಂಕ್ ಈ ಸಿನಿಮಾ ಮಾಡೋಕ್ಕೆ, 100% ಒದ್ದಾಡಿರ್ತಾರೆ. ಬಿಕಾಸ್ ಆ ಬ್ರ್ಯಾಟಲ್ಲಿ ಬೇಕಾಗಿರೋ 1% ಅಂಶ ಕೃಷ್ಣನಲ್ಲಿ ಇಲ್ಲ. ಅವರಲ್ಲಿ ಏನೂ ಇಲ್ಲ. ಕ್ರಿಕೆಟ್ ಆಡ್ತಾರೆ, ಊಟ ಮಾಡ್ತಾರೆ, ಸಿನಿಮಾ ಮಾಡ್ತಾರೆ, ಮನೆಗೆ ಹೋಗ್ತಾರೆ, ಅವ್ರ ಮನೆಗೆ ಹೋಗ್ತಾರೆ. ಸೊ ಏನೂ ಇಲ್ದಿರೋ ವ್ಯಕ್ತಿನ ಕರ್ಕೊಂಬಂದ್ರೆ ಭಾಳ, ನಾವೆಲ್ಲ ಅವನ್ನ ಕರೆಯೋದೇ ಕ್ಲೀನ್ ಕೃಷ್ಣಪ್ಪ ಅಂತ ಕರಿತಾ ಇರ್ತೀವಿ. ಅವ್ರನ್ನ ಕರ್ಕೊಂಡು ಈ ಥರ ಟೈಟ್ಲ್ ಇಡಬೇಕಾದ್ರೆ ಒಬ್ಬ ವ್ಯಕ್ತಿಗೆ ತುಂಬ ಧೈರ್ಯ ಬೇಕು. ಆ್ಯಂಡ್ ಒಬ್ಬ ನಿರ್ದೇಶಕ ಎಷ್ಟು ಕಷ್ಟಪಟ್ಟಿರ್ತಾನೆ ಒಬ್ಬ ಮನುಷ್ಯನ ಕರ್ಕೊಂಡೋಗಿ ಬ್ರ್ಯಾಟ್ ಮಾಡೋದಕ್ಕೆ ಅನ್ನೋದಕ್ಕೆ ಅದರಲ್ಲಿ ಒಂದಿದೆ, ಆ ಕೃಷ್ಣ ದುಡ್ಡು ನೋಡ್ತಾ ಇರೋ ರೀತಿ ಇದೆಯಲ್ಲ, ಅದೊಂದಿದೆ ಅವರಲ್ಲಿ. ಅದೊಂದು ಬಿಟ್ಟರೆ ಬೇರೆ ಆ ಸಿಗರೇಟು ಅದು ಯಾವುದು ಸೂಟ್ ಆಗಲ್ಲ ಅವ್ರಿಗೆ. ಸೊ ಐ ವಿಶ್ ಹಿಮ್ ಆಲ್ಸೋ ಆಲ್ ದಿ ವೆರಿ ಬೆಸ್ಟ್. ಈಸ್ ಅ ವಂಡರ್ಫುಲ್ ವಂಡರ್ಫುಲ್ ಬಾಯ್ ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್ ಆನ್ ಆ್ಯಂಡ್ ಆಫ್ ಗ್ರೌಂಡ್. ಆ್ಯಂಡ್ ನನಗೆ ಬಹಳ ಫೇವ್ರೆಟ್ ವ್ಯಕ್ತಿ, ಯಾಕಂದರೆ ಈಸ್ ಅ ವೆರಿ ಪ್ಯೂರ್ ಮ್ಯಾನ್ ಫ್ರಮ್ ಹಾರ್ಟ್. ಸೊ ಐ ವಿಶ್ ಯು ಕೃಷ್ಣ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ದ ಎಂಟೈರ್ ಟೀಮ್. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಆ್ಯಂಡ್ ಶಶಾಂಕ್, ನಿಮ್ಮ ಒಳ್ಳೆತನಕ್ಕೆ ನಾವು ಪದೇ ಪದೇ ತಲೆ ಬಾಗಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಹತ್ರದಲ್ಲಿ ಹಾಕ್ಕೊಳ್ಳಿ, ಇಷ್ಟು ದೂರ ಓಡಾಡ್ತಾರಕ್ಕಾಗಲ್ಲ. ನನಗೆ ಇಲ್ಲಿಂದ ಮತ್ತೆ ಬಿಗ್ ಬಾಸ್ಗೆ ಹೋಗ್ಬೇಕು, ಎಲ್ಲೋ ಇದೆ ಅದು. ಓಕೆ, ಹ್ಯಾವ್ ಸಮ್ ಲವ್ ಟುವರ್ಡ್ಸ್ ಅಸ್ ಆಲ್ಸೋ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವೆಲ್ಕಮ್ ಮಾಡಿದ್ದಕ್ಕೆ ನಮ್ಮ ಮಹೇಂದರ್ ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ, ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ವರ್ಡ್ಸ್ ಮ್ಯಾಮ್, ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಅದರ ಕಥೆಗಳನ್ನ ಬರ್ಕೊಂಡ್ಬಿಡ್ತೀವಿ, ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಪ್ರೊಡ್ಯೂಸರು ಅದಕ್ಕೆ ಸಪೋರ್ಟ್ ಮಾಡಬೇಕು. ನಾನು ಪ್ರತಿ ಒಂದು 75-80 ದಿನ ಶೂಟಿಂಗ್ ಮಾಡಿರ್ತೀವಿ ನಾವು ಇದನ್ನು. ಯಾವತ್ತೂ ಒಂದು ದಿನವೂ ಎಲ್ಲೂ ಒಂದು ಕಾಂಪ್ರಮೈಸ್ ಆಗದೆ ಮಾಡಿರೋಂಥ ಒಂದು ಚಿತ್ರ, ದ ಓನ್ಲಿ ಫಿಲಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದೇ ಒಂದು ಫ್ರೇಮು ಕಾಂಪ್ರಮೈಸ್ ಆಗಿಲ್ಲ ಈ ಸಿನಿಮಾದಲ್ಲಿ. ಅಷ್ಟು ಎಫರ್ಟ್ ಅದನ್ನು ಹಾಕಿದ್ದಾರೆ ಆ್ಯಂಡ್ ಅಷ್ಟು ಬಂಡವಾಳನ ಹಾಕಿದ್ದಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ಅದು ತೆರೆ ಮೇಲೆ ಕಾಣುತ್ತೆ. ಸೊ ನಿಮ್ಮ ಟ್ರೈಲರ್ ನೋಡೋದಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ಹೋಪ್ ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಮನೀಷಾ, ಆಲ್ ದಿ ಬೆಸ್ಟ್. ಫಸ್ಟ್ ಫಿಲಮ್ ಅವರು ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ. ಆ್ಯಂಡ್ ರಮೇಶ್ ಇಂದರ್ ಸರ್, ನಿಮ್ಮ ಜೊತೆ ಮಾಡಿದ್ದು ಭಾಳ ಖುಷಿ ಆಯಿತು. ನನಗೆ ಭಾಳ ಇಷ್ಟವಾದ ನಟ ಅವರು. ಭಾಳ ಖುಷಿ ಆಯಿತು. ಆ್ಯಂಡ್ ಡ್ರ್ಯಾಗನ್ ಮಂಜು ಅವ್ರ ಜೊತೆ ಅಂತೂ ಭಾಳ ಮಜಾ ಆಯಿತು. ಅದು ಸ್ಕ್ರೀನಲ್ಲಿ ಕಾಣುತ್ತೆ ನಿಮಗೆ, ಅದೊಂದು ಅದ್ಭುತವಾದ ಕ್ಯಾರೆಕ್ಟರ್ಗಳು. ತುಂಬ ಚೆನ್ನಾಗಿದೆ. ಅಂದರೆ ನಿಮಗೆ ಓವರ್ ಆಲ್ ಕ್ಯಾರೆಕ್ಟರ್ಸು ಅಥವಾ ಸಿನಿಮಾ ನಿಮಗೆ ಭಾಳ ಎಂಟರ್ಟೈನಿಂಗ್ ಆಗಿರುತ್ತೆ. ಕೃಷ್ಣ ಅವರೇ, ಬ್ರ್ಯಾಟ್ ಬಗ್ಗೆ ಹೇಳಿದ್ರಿ, ಜರ್ನಿ ಬಗ್ಗೆ ಹೇಳಿದ್ರಿ. ಒಂದು ಪ್ರಶ್ನೆ, ಮಿಲನ ಅವ್ರು ಬಂದಿದ್ದಾರಾ ಇವತ್ತು? ಇಲ್ಲ, ಇನ್ನೂ ಬಂದಿಲ್ಲ. ಓಕೆ. ಅಲ್ಲ, ಪ್ರಶ್ನೆ ಏನು ಅಂದರೆ, ಮಿಲನ ಅವರು ನಿಮ್ಮ ಬ್ಯೂಟಿಫುಲ್ ರೊಮ್ಯಾಂಟಿಕ್ ಹಾಡುಗಳಾಗಿರ್ಬೋದು, ಆ ಲವ್ ಸಾಂಗ್ಸು ಹಿಟ್ ಆಗಿರೋದು ಅದೆಲ್ಲ ನೋಡಿರ್ತಾರೆ ಹಿಂದೆ. ಈ ಗಂಗಿ ನೋಡಿದಾಗ ಏನು ರಿಯಾಕ್ಷನ್ ಕೊಟ್ಟರು? ಆ್ಯಕ್ಚುಲಿ ಆ ಸಾಂಗ್ ಶೂಟ್ ಮಾಡಿದಾಗ ಅವ್ರು ಊರಲ್ಲಿದ್ದರು. ಆರಾಮಾಗಿ ನಿಮಗೆ ಶೂಟ್ ಮಾಡಿಕೊಂಡೆ. ವಿಷಯ ಎಲ್ಲಿದೆ? ಅದು ನನ್ನ ಮಗಳಿಗೆ ಫೇವ್ರೆಟ್ ಸಾಂಗ್ ಅದು. ಗಂಗಿ ಅಂದರೆ ಸಾಕು, ಅಳ್ತಾ ಇದ್ದಳು ಸ್ಟಾಪ್ ಆಗಿ ಆ ಸಾಂಗ್ ನೋಡೋದಕ್ಕೆ ಬಿಡಲ್ಲ. ಲವ್ಲಿ. ಅಲ್ಲ, ಇನ್ನೊಂದು, ನಿಮ್ಮ ಮಗಳು ಅಂದ ತಕ್ಷಣ ಜ್ಞಾಪಕ ಬಂತು. ಹೆಚ್ಚಾಗಿ ಮಕ್ಕಳೆಲ್ಲ ಆದಮೇಲೆ ಬ್ಯಾಡ್ ಮ್ಯಾನು ಗುಡ್ ಮ್ಯಾನ್ ಆಗ್ತಾರೆ ಅಂತ ಹೇಳ್ತಾರೆ. ನೀವು ಗುಡ್ ಬಾಯ್ ಇಮೇಜಿಂದ ಬ್ಯಾಡ್ ಬಾಯ್ ಇಮೇಜ್ಗೆ ಈಗ ಯಾಕೆ ಜಂಪ್? ಅದು ಶಶಾಂಕ್ ಸರ್ ಡೈಲಿ ಬಂದು ಮನೆಗೆ ನೋಡ್ತಾ ಇದ್ರು, ಯಾಕೆ ನೆಮ್ಮದಿ ಆಗಿದಾರಲ್ಲ ಅಂತ ಹಿಂಗೇನೋ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಸುದೀಪ್ ಸರ್. ಬ್ರ್ಯಾಟ್ ಅನ್ನೋ ಫಿಲಮ್ಮು ಶಶಾಂಕ್ ಅವರ ಕನಸು. ಅದರಲ್ಲಿ ಒಂದು ಪಾತ್ರ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಆ ಪಾತ್ರವಾಗಿ ನಾವಿಬ್ಬರು ತುಂಬ ಎಂಜಾಯ್ ಮಾಡಿಕೊಂಡು ತುಂಬ ಅನುಭವಿಸಿ ಮಾಡಿದ್ದೀವಿ. ಆ್ಯಂಡ್ ಪ್ರೊಡ್ಯೂಸರಾಗಿ ಮಂಜುನಾಥ್ ಕುಂದಕೂರವರು ಭಾಳ ಎಲ್ಲದಕ್ಕೂ ಏನು ಬೇಕೋ ಅದನ್ನು ಒದಗಿಸಿದ್ದಾರೆ. ಆ್ಯಂಡ್ ಕೃಷ್ಣ ಆ್ಯಸ್ ಎ ಕೋಸ್ಟಾರ್ ಈಸ್ ಎ ವೆರಿ ಈಸಿ ಟು ಆ್ಯಕ್ಟ್ ವಿತ್ ಹಿಮ್. ತುಂಬ ಆರಾಮಾಗಿ ಅವ್ರ ಜೊತೆ ನಟನೆ ಮಾಡ್ಬೋದು. ಮತ್ತು ಶಶಾಂಕ್ ಅವರು ಪಾತ್ರವಾಗಿ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ನಮಗೆ ಬೇಕಾದ ಹಾಗೆ ಹೆಂಗೆ ಒಂದು ಸ್ವಲ್ಪ ಲಿಬರಲ್ ಆಗು ಬಿಟ್ಟು ಆ್ಯಕ್ಟ್ ಮಾಡಿ ಅಂತ ಹೇಳಿ, ಬಟ್ ಇದಕ್ಕಿದ್ದಂಗೆ ಬಂದ್ಬಿಟ್ಟು ಬೇಡರಿ ಅದೆಲ್ಲ ಮಾಡಬೇಡಿ, ನಿಮ್ಮದು ಓವರ್ ಆಗ್ತಾಯಿದೆ ಅಂತಲೂ ಹೇಳ್ಬಿಡೋರು. ಓವರಾಲ್ನಲ್ಲಿ ಬ್ರ್ಯಾಟ್ ಅನ್ನೋ ಸಿನಿಮಾ ದೇರ್ ಇಸ್ ಒಂದು ಜರ್ನಿ ಇದೆ ಆ ಹುಡುಗನಿಗೆ. ಇಲ್ಲಿಂದ ಶುರುವಾಗಿ ಎಲ್ಲಿಗೆ ಹೋಗಿ ತಲುಪ್ತಾನೆ, ಅದಕ್ಕಾಗಿ ಅವನು ಏನೇನು ಮಾಡ್ತಾನೆ ಅನ್ನೋದು ಸಂಪೂರ್ಣವಾಗಿ ಕಟ್ಕೊಟ್ಟಿದ್ದಾರೆ ನಿರ್ದೇಶಕರು. ಅದರಲ್ಲಿ ನಮ್ಮ ಪಾತ್ರನೂ
ಸಾಕಷ್ಟು ಮಟ್ಟಿಗೆ ಚೆನ್ನಾಗಿ ನಿರ್ವಹಿಸಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಅವರು ಸಂತೋಷ ಪಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ಮೇಡಮ್. ಎಲ್ಲರಿಗೂ ನಮಸ್ತೆ. ಗುಡ್ ಈವ್ನಿಂಗ್ ಸರ್. ಸುದೀಪ್ ಸರ್ ನಮಸ್ತೆ. ಮೊದಲು ನನಗೆ ಇಂಗ್ಲೀಷ್ ಬರಲ್ಲ, ಅದನ್ನೇ ನಮ್ಮ ಶಶಾಂಕ್ ಸಾರು ತಿರ್ಗಾ ಇದರಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತು ಟೀಚರ್ ಬರೀ ಇಟ್ಟಿದ್ರು, ಇನ್ನೂ ಕಲ್ತ್ಕೊಂಡಿಲ್ಲ ಇಂಗ್ಲೀಷ್ನ, ಬೇಗ ಕಲಿಯೋಣ, ಕನ್ನಡ ಒಂದು ಸಾಕು ಅಂದ್ಕೊತೀನಿ. ಮತ್ತು ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟ್ರು, ಇದಕ್ಕಾಗಿ ತುಂಬ ಹೋಮ್ವರ್ಕ್ ಮಾಡಬೇಕಿತ್ತು. ಶಶಾಂಕ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ರಿಹರ್ಸಲ್ ಮಾಡಿಸಿ ನನಗೆ ಒಂದು ತಿದ್ದುಪಡಿ ಇದು ತುಂಬ ಅತ್ಯುತ್ತಮವಾಗಿ ನಾನು ತಿದ್ದಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಡಿಫ್ರೆಂಟ್ ಕ್ಯಾರೆಕ್ಟ್ರು, 100% ಸಿನಿಮಾ ಗೆಲ್ಲುತ್ತೆ, ಸಿನಿಮಾ ಜೊತೆ ನಾನು ಗೆಲ್ತೀನಿ, ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ಅಂತ ತುಂಬ ಖುಷಿ ಇದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಸುದೀಪ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಫಿಲ್ಮ್ ಟ್ರೇಲರ್ ಲಾಂಚ್ ಮಾಡಿದ್ದಕ್ಕೆ ಐ ಆಮ್ ರಿಯಲಿ ಆನರ್ಡ್. ಥ್ಯಾಂಕ್ ಯು. ಆ್ಯಂಡ್ ನೀವು ನೋಡ್ತಿದ್ದಾಗೆ ಸೊ ಇವಾಗ ಟ್ರೇಲರ್ ಲಾಂಚ್ ಆಯಿತು. ಸೊ ನಮ್ಮ ಲಾಸ್ಟ್ ಲೆಗ್ ಆಫ್ ಪ್ರಮೋಷನ್ಸ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ 2 ಸಾಂಗ್ ಹಿಟ್ಟಾಗಿದೆ. ನಾನೇ ನೀನಂತೆ ಇಷ್ಟು ದೊಡ್ಡ ಮಟ್ಟಕ್ಕೆ ಹಿಟ್ ಮಾಡಿ ಜನ ಎಲ್ಲ ಆಶೀರ್ವಾದ ಮಾಡಿದ್ದಾರೆ. ಸೊ ನಮ್ಮ ಮಾಧ್ಯಮ ಮಿತ್ರರು ಹಾಗೂ ಜನರು ಈವನ್ ಫಸ್ಟ್ ರ್ಯಾಂಕ್ ರಾಜುಗೂ ಇದೇ ಥರ ಸಪೋರ್ಟ್ ಮಾಡಿದರು. ಸೊ ಅದೇ ಥರ ಈ ಫಿಲ್ಮು ಒಂದು ದೊಡ್ಡ ಮಟ್ಟಕ್ಕೆ ಹಿಟ್ ಮಾಡಿ ಆಶೀರ್ವಾದಿಸ್ತಾರಂತ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಕ್ಟೋಬರ್ 31ನೇ ತಾರೀಕು. Yes, and I want to thank Shashank sir for completing movie in such a accurate, ಅಂದರೆ ನಾವು ಪ್ಲ್ಯಾನ್ ಮಾಡಿದ ಪ್ರಕಾರ, and all our direction team, I really want to thank, because ಒಂದು ದಿನನೂ ಮಿಸ್ ಆಗದಂಗೆ as per plan we have executed, and with no compromise. ಶಶಾಂಕ್ ಅಂದ ತಕ್ಷಣ ಕಾಂಪ್ರಮೈಸ್ ವರ್ಡ್ ವಿಲ್ ನಾಟ್ ವರ್ಕ್, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಸೊ ವಾಟ್ ಎವರ್ ಬೆಸ್ಟ್ ವಿ ಕ್ಯಾನ್ ನಾವು ಮಾಡಿದ್ದೀವಿ. ಆ್ಯಂಡ್ ದೆನ್ ಅಫ್ಕೋರ್ಸ್ ವಿ ಯೂಸ್ ಟು ಫೈಟ್ ಅ ಲಾಟ್ ಫಾರ್ ವೆನ್ ಇಟ್ ಕೇಮ್ ಟು ಬಜೆಟ್ ಆ್ಯಂಡ್ ಆಲ್, ಬಟ್ ಇನ್ ಸ್ಪೈಟ್ ಆಫ್ ಇಟ್, ವಿತ್ ಆಲ್ ದ ಡಿಫ್ರೆನ್ಸಸ್, ತುಂಬ ಚೆನ್ನಾಗಿ ಬಂದಿದೆ ಫಿಲ್ಮು. ನೋಡಿದವರೆಲ್ಲ ತುಂಬ ಖುಷಿಪಟ್ಟಿದ್ದಾರೆ. ಆ್ಯಂಡ್ ಐ ಆಮ್ ಶ್ಯೂರ್. ಆ್ಯಂಡ್ ಒನ್ ಮೋರ್ ಗ್ಲ್ಯಾಡ್ ನ್ಯೂಸ್ ಅಂದರೆ ಸುದೀಪ್ ಸರ್ ಈಸ್ ಸಚ್ ಅ ಗುಡ್ ಕ್ರಿಕೆಟರ್ ಆಲ್ಸೋ, ಆ್ಯಂಡ್ ನಮ್ಮ ಮೂವಿ ಈಗ ಬೇಸ್ಡ್ ಆನ್ ಕ್ರಿಕೆಟ್, ಆ್ಯಂಡ್ ಇಟ್ ಈಸ್ ಸೋ ಥ್ರಿಲ್ಲಿಂಗ್ ಫಾರ್ ಅಸ್. ಸುದೀಪ್ ಸರ್ ಬಂದು ನಮ್ಮ ಟ್ರೇಲರ್ ಲಾಂಚ್ ಮಾಡಿದ್ದಕ್ಕೆ. ಹಾಗೆ ಕೃಷ್ಣ ಅವರು ಲಾಸ್ಟ್ CCL ಫುಲ್ ಸೀರೀಸ್ ನೋಡ್ತಾ ಇದ್ದೆ ನಾನು, ಲೀಗ್ ಮ್ಯಾಚಸ್ಸು. ವಂಡರ್ಫುಲ್ ಟೀಮ್ ಎಫರ್ಟ್ ಆ್ಯಂಡ್ ಕ್ರಿಕೆಟ್ ಆಡ್ತಾರೆ ಅವರು. ಸೊ ಹೋಪ್ಫುಲಿ ನಮ್ಮ ಫಿಲ್ಮಲ್ಲೂ ಯು ಹ್ಯಾವ್ ಪ್ಲೇಡ್ ವೆರಿ ವೆಲ್ ಆ್ಯಂಡ್ ಯುಲ್ ಮೇಕ್ ಇಟ್ ಎ ಬ್ಲಾಕ್ ಬಸ್ಟರ್ ಹಿಟ್, ಐ ಥಿಂಕ್. ಸೊ ಕೊನೆಯದಾಗಿ ಐ ವಾಂಟ್ ಟು ಥ್ಯಾಂಕ್ ಅವರ್ DOP and other production team for making it so wonderful. And again I request ellaru 31st October ge please come to theaters and watch the movie. Thank you very much. ಮಂಜುನಾಥ್ ಸರ್, ಥ್ಯಾಂಕ್ ಯು. ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಮೂಲಕ ಬ್ರಾಟ್ನ ತರ್ತಿರೋದು. So please come. Badri. So he is my elder brother, Mr. Badrinath. And so this is a new effort from us. ನಮ್ಮ ಡಾಲ್ಫಿನ್ ಎಂಟರ್ಟೈನ್ಮೆಂಟಿಂದ ಫಸ್ಟ್ ಫಿಲಮ್ ಮಾಡಿದ್ವಿ, ಫಸ್ಟ್ ರ್ಯಾಂಕ್ ರಾಜು. ಆ್ಯಂಡ್ ಬಿಗ್ ಬಾಸಿಗೆ ಬಂದಾಗ ಸುದೀಪ್ ಸರ್ ಮಿಡ್ ನೈಟ್ ಹೋಗಿ ಅವ್ರ ಮನೆಯಲ್ಲಿ ಪಾಪ ಅವರು ಎಂಥ ಮಿಡ್ ನೈಟಲ್ಲಿ ಊಟ ಮಾಡಿಸಿದ್ದಾರೆ, ಅವ್ರಿಗೆ ನೆನಪಿದೆಯೋ ಇಲ್ಲೋ, ಅವರಿಗೆ ಡಿಸ್ಟರ್ಬ್ ಮಾಡಿದ್ವಿ ಆ್ಯಕ್ಚುಲಿ ನಾವು ಮಿಡ್ ನೈಟಲ್ಲಿ. ಬಟ್ ಇಟ್ ನೆವರ್ ಫೆಲ್ಟ್ ಬೋರ್. ಸರ್, ಥ್ಯಾಂಕ್ ಯು. ವಿ ರಿಮೆಂಬರ್ ಇಟ್, ಚೆರಿಶ್ ಇಟ್ ಆಲ್ವೇಸ್. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಫಿಲ್ಮ್, ಸೊ ವಿ ಆರ್ ಟ್ರೈಂಗ್ ಟು ಗೆಟ್ ಇನ್. ನೋಡೋಣ ಏನು. ಇವಾಗ ಫಸ್ಟ್ ರ್ಯಾಂಕ್ ರಾಜು ವಾಸ್ ಫಸ್ಟ್ ಅಟೆಂಪ್ಟ್ ಆ್ಯಂಡ್ ಏನೂ ಗೊತ್ತಿರಲಿಲ್ಲ. ಸೊ ಇನ್ಫ್ಯಾಕ್ಟ್ ನನಗೆ ಅದು TV ರೈಟ್ಸ್, ಸ್ಯಾಟಲೈಟ್ ರೈಟ್ಸ್ ಹೋಗಿ ಅವ್ರಿಗೆ ಕೂತ್ಕೊಂಡು ಮಾತಾಡಿ ಸೇಲ್ ಮಾಡಬೇಕನ್ನೋದು ಬುದ್ಧಿ ಇರಲಿಲ್ಲ, ಅಷ್ಟು ವಿ ಆರ್ ನ್ಯೂ ಟು ದಿಸ್. ಸೊ ಆ್ಯಂಡ್ ಆಫ್ಟರ್ ದ್ಯಾಟ್ ಇಟ್ಸ್ ಬೀನ್ ಅ ವೈಲ್ ಆ್ಯಂಡ್ ಇಟ್ಸ್ ಬೀನ್ ಅ ಜರ್ನಿ. ಸೊ ಇವಾಗ ದಿಸ್ ಟೈಮ್ ವಿ ಆರ್ ವೆರಿ ಫಾರ್ಚುನೇಟ್ ಟು ಹ್ಯಾವ್ ಶಶಾಂಕ್ ಸರ್ ಆಸ್ ಅ ಡೈರೆಕ್ಟರ್, well seasoned director in all the way, in everything. So hopefully now if we want to produce more movies, and it depends, we wish and pray that Dolphin Entertainment should at least ವರ್ಷಕ್ಕೆ 1 or 2 ಫಿಲ್ಮ್ ಆದರೂ ಕೊಡಬೇಕು ಅಂತ ಆಸೆ ಇದೆ. ವಿ ಆರ್ ಡೂಯಿಂಗ್ ಇಟ್ ವಿತ್ ಪ್ಯಾಷನ್. ಹಾಗೇ ಆಗಲಿ ಅಂತ ಆಶಿಸ್ತಾ, ಬದ್ರಿನಾಥ್ ಸರ್, ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಬ್ರ್ಯಾಟ್ ಬಗ್ಗೆ? October 31st ರಿಲೀಸ್ ಆಗ್ತಾ ಇದೆ.
Good evening to everybody. Nanank picture, I am not involved much in this project. My brother is doing it. And I only can thank Sudeep sir for coming and launching the trailer. And I thank all the team for doing their best and giving the best what product they have given. And thank the director, the actors, as well as all the team. And wish you all the best. Thank you very much. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸುದೀಪ್ ಸರ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನೀವು ಯು ಆರ್ ಆಲ್ವೇಸ್ ಲಕ್ಕಿ ಫಾರ್ ಮೀ ಆ್ಯಂಡ್ ಆ್ಯಸ್ ವೆಲ್ ಆಸ್ ಕೃಷ್ಣ. ನಮ್ಮ ಪ್ರೀವಿಯಸ್ ಕಾಂಬಿನೇಷನ್ ತೋರಿಸಿದ್ವಿ ವಿಟಿನ. ಕೌಸಲ್ಯ ಸುಪ್ರಾಜಾರಮ್ಮ ಕೂಡ ಸುದೀಪ್ ಸರೇ ಲಾಂಚ್ ಮಾಡಿದ್ದು. ನಿಮ್ಮೆಲ್ರಿಗೂ ಗೊತ್ತೇ ಇದೆ ಎಷ್ಟು ದೊಡ್ಡ ಹಿಟ್ಟಾಯಿತು ಫಿಲ್ಮ್ ಅನ್ನೋದು. ಹೋಪ್ಫುಲಿ ಈ ಸಿನಿಮಾ ಟ್ರೈಲರ್ನು ಅವರೇ ಲಾಂಚ್ ಮಾಡಿದ್ದಾರೆ. ಇದು ಕೌಸಲ್ಯ ಸುಪ್ರಾಜಾರಾಮಗಿಂತ 10 times ದೊಡ್ಡ ಹಿಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಸಿನಿಮಾ ಬಗ್ಗೆ ಈಗ ಆಲ್ರೆಡಿ ಸಾಂಗ್ಗಳು ಎಷ್ಟು ದೊಡ್ಡ ಹಿಟ್ ಆಗಿದೆ ಅನ್ನೋದು ಎಲ್ಲ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಇನ್ನು ಸಿನಿಮಾದ ಒಳಗೆ ಇದ್ದೀನಿ ಅದನ್ನು ಈಗ ಟ್ರೈಲರ್ ರಿಲೀಸ್ ಮಾಡಿದ್ವಿ. ಟ್ರೈಲರ್ ಎಲ್ಲವನ್ನು ಹೇಳ್ತಾ ಇದೆ. ಒಂದೇ ಒಂದು ಸಣ್ಣ ಕ್ಲಾರಿಫಿಕೇಷನ್ ಮಾತ್ರ ನಾನು ಕೊಟ್ಬಿಡ್ತೀನಿ ಅಷ್ಟೇ. ಬೇಸಿಕಲಿ ನಾವು ಇದನ್ನು ಪ್ಯಾನ್ ಇಂಡಿಯಾ ಫಿಲ್ಮ್ ಅಂತ ಮಾಡಿರೋದು. ಈಗ ಇದುವರೆಗೂ ಏನೇನು ಕಂಟೆಂಟ್ ರಿಲೀಸ್ ಮಾಡೋದು ಎಲ್ಲವನ್ನು 5 ಭಾಷೆನಲ್ಲಿ ಬಿಡುಗಡೆ ಮಾಡಿದ್ವಿ. ಟೀಸರು, ಸಾಂಗ್ಸು ಎಲ್ಲವನ್ನು. ಇವತ್ತು ಕನ್ನಡ ಟ್ರೈಲರನ್ನು ಮಾತ್ರ ರಿಲೀಸ್ ಮಾಡಿದ್ದೀವಿ. ಅದಕ್ಕೆ ಕಾರಣ ಇಷ್ಟೇ, ಇದು ನಮ್ಮ ಮುಂಚೆಯಿಂದನೂ ನಾವು ಯೋಚನೆ ಮಾಡ್ಕೊಂಡು ಬಂದಂಥ ಒಂದು ಪ್ಲ್ಯಾನು. ಅಂದರೆ ಪ್ರಮೋಷನ್ಗೋಸ್ಕರ ಅಂತ ಇದುವರೆಗೂ ಬೇರೆ ಎಲ್ಲ ಕಂಟೆಂಟನ್ನು ರಿಲೀಸ್ ಮಾಡಿದ್ದೀವಿ. ರಿಲೀಸ್ ಅಂತ ಬಂದಾಗ ಫಸ್ಟು ಈ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗಬೇಕು. ಅದಾದಮೇಲೆ ಬೇರೆ ಭಾಷೆಗಳಲ್ಲಿ ನೋಡಿಕೊಂಡು 1 ವಾರ 2 ವಾರ ಆದಮೇಲೆ ನೋಡ್ಕೊಂಡು ಪ್ಲ್ಯಾನ್ ಮಾಡೋಣ ಅನ್ನೋದೇ ನಮ್ಮ ಸ್ಟ್ರಾಟಜಿ ಆಗಿತ್ತು. ಅದಕ್ಕೆ ಒಂದೇ ಕಾರಣ, ನಮಗೆ ನಮ್ಮ ಕಂಟೆಂಟ್ ಮೇಲಿರುವಂಥ ಭರವಸೆ ಮತ್ತು ನಮ್ಮ ಕನ್ನಡ ಪ್ರೇಕ್ಷಕರ ಮೇಲಿರುವಂಥ ಭರವಸೆ. ಯಾಕೆಂದರೆ ಒಳ್ಳೆ ಸಿನಿಮಾ ಕೊಟ್ಟರೆ ಕನ್ನಡಿಗರು ಯಾವತ್ತೂ ಗೆಲ್ಲಿಸ್ತಾರೆ. ಸೊ ಈ ಬ್ರ್ಯಾಟ್ ಕನ್ನಡದಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ, ಆದಮೇಲೆ ಬೇರೆ ಭಾಷೆಗಳಲ್ಲಿ ರಿಲೀಸ್ ಆಗುತ್ತೆ. ಒನ್ಸ್ ಅಗೇನ್ ಮತ್ತೆ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಡೇ 1ಇಂದನೂ ಈ ಸಿನಿಮಾಗೆ ನೀವು ಮಾಧ್ಯಮದವರು ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದೀರಾ. ಈ ಸಿನಿಮಾ ಇವತ್ತೇನು ಹಾಡುಗಳು ಅಥವಾ ಏನೇ ಕಂಟೆಂಟ್ ಇಷ್ಟು ದೊಡ್ಡ ಹಿಟ್ಟಾಗಿದೆ ಅಂದರೆ ನಿಮ್ಮ ಕಂಟ್ರಿಬ್ಯೂಷನ್ನು ತುಂಬ ಇದೆ ಅದರಲ್ಲಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಅಕ್ಟೋಬರ್ 31ಕ್ಕೆ ಸಿನಿಮಾ ರಿಲೀಸ್ ಆಗೋ ದಿನ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಅದಾದ ನಂತರ ಮತ್ತೆ ಈ ಕಾಂಬಿನೇಷನ್ ಬರ್ತಾ ಇದೆ ಅಂದಾಗ ಬ್ರ್ಯಾಟ್, ಈ ಟೈಟಲಲ್ಲೇ ಗೊತ್ತಾಗ್ತಾ ಇದೆ ಗುಡ್ ಬಾಯ್ನ ಬ್ಯಾಡ್ ಬಾಯ್ ಮಾಡ್ತಾ ಇದ್ದೀರಾ ಅಂತ. ಯಾಕೆ? ಇಲ್ಲ, ನನಗೆ ಮುಂಚೆಯಿಂದನೂ ಯಾವುದೋ ಒಂದು ಝಾನರ್ಗೆ, ಒಂದು ಕೈಂಡ್ ಆಫ್ ಫಿಲಮ್ಗೆ ಸ್ಟಿಕ್ಕನ್ ಆಗೋದು ಪರ್ಸನಲಿ ಇಷ್ಟ ಇಲ್ಲ. ಸೊ ಕೌಸಲ್ಯ ಸುಪ್ರಾಜಾರಮ್ಮ ಇಟ್ಟಾದಮೇಲೆ ಈಸಿಲಿ ವಿ ಕುಡ್ ಹ್ಯಾವ್ ಚೂಸನ್ ಅನದರ್ ಸಚ್ ಕೈಂಡ್ ಆಫ್ ಫಿಲ್ಮ್. ಅಂದರೆ ಸಕ್ಸಸ್ ಆಗಿದೆ ಟೆಂಪ್ಲೇಟು, ಕೃಷ್ಣ ನಂದು ಕಾಂಬಿನೇಷನ್ನು, ಅದೇ ಟೆಂಪ್ಲೇಟಲ್ಲಿ ಇನ್ನೊಂದು ಫಿಲಮ್ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಈಸಿಯಾಗಿ ಹೋಗ್ಬೋದಿತ್ತು. ಬಟ್ ಯಾವತ್ತೂ ಈಸಿ ರೂಟ್ ತೊಗೊಂಡು ಇಷ್ಟ ಇಲ್ಲ ನನಗೆ. ನಮಗೆ ಯಾವತ್ತೂ ಹೊಸದಾಗಿರೋವಂಥದ್ದು, ಚಾಲೆಂಜಿಂಗ್ ಆಗಿರೋವಂಥದ್ದನ್ನ ಮಾಡಬೇಕು ಅನ್ನೋದು ಆಸೆ. ಮತ್ತು ಕೃಷ್ಣ ಬೇಸಿಕಲಿ ಬಂದು ಆ್ಯಕ್ಷನ್ ಹೀರೋ. ಈಗ ಕೃಷ್ಣನ್ ನೋಡಿದ್ರೆ ಈ 6 feet ಟಾಲ್. ಸೊ ಅಷ್ಟು ಟಾಲ್ ಇರೋವಂಥ ಹೀರೋ. ಮತ್ತು ಲುಕ್ಕಲ್ಲೂ ಅಷ್ಟೇ, ನೋಡಿದ್ರೆ ಯಾವ ಆ್ಯಂಗಲಲ್ಲಿ ಕೃಷ್ಣ ರೊಮ್ಯಾಂಟಿಕ್ ಹೀರೋ ನನಗಂತೂ ಯಾವತ್ತೂ ಕಾಣಿಸಿಲ್ಲ. ಲವ್ ಮಾಕ್ಟೇಲ್ ಇಟ್ಟಾಗೋಯ್ತು. ನನಗೆ ಯಾವತ್ತೂ ಕೃಷ್ಣನ್ ನೋಡಿದ್ದು ಎಲ್ಲ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ರಗಡ್ಡು, ರಫ್ ಅಂಡ್ ಟಫ್ ಹುಡುಗ, ಆ ಥರದ ಕೃಷ್ಣನೇ ಕಾಣಿಸ್ತಾ ಇದ್ದಿದ್ದು. ಬಟ್ ಕೃಷ್ಣ ಡೈರೆಕ್ಟ್ರಾಗಿ ಈಸ್ ವೆರಿ ಸ್ಟ್ರಾಂಗ್. ಸೊ ಅವ್ರ ಇಮೇಜನ್ನು ಅವರೇ ಚೇಂಜ್ ಮಾಡಿಕೊಂಡು ಲವ್ ಮಾಕ್ಟೇಲಲ್ಲಿ ಜಾಕ್ಪಾಟ್ ಹೊಡೆದ್ಬಿಟ್ರು. ಸೊ ರೊಮ್ಯಾಂಟಿಕ್ ಹೀರೋ ಆಗಿಬಿಟ್ರು. ಸೊ ನಾವು ಇನ್ನೇನು ಫಸ್ಟ್ ಪಿಕ್ಚರ್ ಮಾಡುವಾಗ ಸರಿ ಆಲ್ರೆಡಿ ಗೆದ್ದಿದ್ದಾರಲ್ಲ, ಯಾವ ಝೋನರಲ್ಲಿ ಗೆದ್ದಿದ್ದಾರೋ ಅದೇ ಝೋನರ್ ಸ್ವಲ್ಪ ಅಂದರೆ ನೀರುಗಿಳಿಯೋಕ್ಕೆ ಮುಂಚೆ ಒಂಚೂರು ಕಾಲಿಡಬೇಕಲ್ವ, ಹಂಗೆ ಕಾಲಿಟ್ಬಿಟ್ಟು ಅದೇ ಅವ್ರದ್ದೇ ಝೋನರಲ್ಲಿ ಒಂದು ಫಿಲಮ್ ಮಾಡಿ ಒಂದು ಆಚೆಗೆ ಬರೋಣ ಅಂತೇಳಿ ಫಸ್ಟ್ ಆ ಪಿಕ್ಚರ್ ಮಾಡಿದ್ವಿ. ಒನ್ಸ್ ಗೆದ್ದ ಮೇಲೆ ಮತ್ತೆ ನಾವಿಬ್ಬರು ಕೊಲಾಬ್ರೇಟ್ ಆಗ್ತಾಯಿದ್ದೀವಿ ಅಂದಾಗ ಸೊ ಈಗ ಈಸಿ ರೂಟ್ ಹಿಡಿಯೋದು ಬೇಡ. ನನಗೆ ಬೇಸಿಕಲಿ ಕೃಷ್ಣನ ಬೇರೆ ಥರ ತೋರಿಸ್ಬೇಕು ಅಂತ ಆಸೆ ಇತ್ತು. ಇನ್ಫ್ಯಾಕ್ಟ್ ಫಸ್ಟ್ ಪಿಕ್ಚರಲ್ಲೇ ಹೇಳಿದ್ದೆ ನಾನು, ಏನು ಒಂದೇ ಥರ ಫಿಲಮ್ ಮಾಡೋದು ಬೇಡ, ಬೇರೆ ಏನಾದ್ರು ಮಾಡ್ತೀನಿ ಅಂತ. ಸರ್ ಯಾಕೆ ಸರ್, ಪ್ರೂವ್ ಆಗಿರೋದೇ ಮಾಡಿಬಿಡಿ ಅಂತ ಕೃಷ್ಣನೇ ಹೇಳಿದ್ದು. ಸೊ ಒಂದು ಪ್ರೂವ್ ಆದಮೇಲೆ 2ನೇ ಸರಿಗೆ ಅದನ್ನು ಬೇಡ ಅಂಥೇಳಿ ಬೇರೆ ಥರದ ಸಿನಿಮಾ ಮಾಡೋಣ ಅಂಥೇಳಿ ಈ ಥರದ ಒಂದು ಕಥೆನ ಆಯ್ಕೆ ಮಾಡ್ಕೊಂಡಿದ್ದು. ಮತ್ತು ಕೃಷ್ಣ ಎಲ್ರಿಗೂ ಗೊತ್ತು, ನಮ್ಮ ಸುದೀಪ್ ಸರ್ ಕ್ಯಾಪ್ಟನ್ಸಿಯಲ್ಲಿ CCLಲ್ಲಿ ಚೆಚ್ಚಿ ಕೆಡವ್ತಾ ಇರ್ತಾನೆ, 6 ಮೇಲೆ 6 ಹಿಟ್ ಮ್ಯಾನ್.
ಡಾರ್ಲಿಂಗ್ ಕೃಷ್ಣ ಅವರು. ಸೊ ಅವರ ಕ್ರಿಕೆಟಿಂಗ್ ಸ್ಕಿಲ್ಲು ಮೋಸ್ಟ್ಲಿ ಅವ್ರ ಸಿನಿಮಾಗೆ ಬರ್ತಾ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವುದೋ ಒಂದು ಫ್ರಾಂಚೈಸಿನಲ್ಲಿ ಪ್ಲೇಯರ್ ಆಗಿರ್ತಾಯಿದ್ರು, ಅಷ್ಟು ಒಳ್ಳೆ ಪ್ಲೇಯರು. ಸೊ ಅವ್ರ ಕ್ರಿಕೆಟಿಂಗ್ ಸ್ಕಿಲ್ಲು ಮತ್ತು ಅದ್ರ ಸುತ್ತ ಇರುವಂಥ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಈ ಬ್ರ್ಯಾಟ್ ಸಿನಿಮಾ ಮಾಡಿದ್ದೀನಿ. ಹೋಪ್ಫುಲಿ ಇದು ಕೃಷ್ಣ ಅವರ ಇಮೇಜನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿ ಕೃಷ್ಣ ಅವ್ರನ್ನ ಜನ ಬೇರೆ ದೃಷ್ಟಿಲಿ ನೋಡೋಂಗೆ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನೀವು ಎಲ್ಲರೂ ಇಲ್ಲಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ಲಿ ನೀವು ಎಲ್ರಿಗೂ ನಾನೇ ನೀನಂತೆ ಮತ್ತು ಗಂಗಿ ಗಂಗಿ ಸಾಂಗ್ನ ಅಷ್ಟು ದೊಡ್ಡ ಹಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ, ಬಟ್ ತುಂಬ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು. ನಾವು ಈ ಮೂವಿ ಮಾಡೋದಕ್ಕೂ ಕೂಡ ಅದಕ್ಕಿಂತ ಹೆಚ್ಚು ಕಷ್ಟಪಟ್ಟಿದ್ದೀವಿ. ಸೊ ನಿಮ್ಮೆಲ್ರಿಗೂ ನಮ್ಮ ಮೂವಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆರ್ ಎಂಟೈರ್ ಟೀಮ್ ತುಂಬ ಪ್ಯಾಷನೇಟ್ ಆಗಿ ಹಾರ್ಡ್ ವರ್ಕ್ ಆಗಿ ಈ ಮೂವಿ ಮಾಡಿದ್ದಾರೆ. ಸೊ ನೀವೆಲ್ಲರೂ October 31 ಥಿಯೇಟರಲ್ಲಿ ನಮ್ಮ ಮೂವಿನ ಎನ್ಕರೇಜ್ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂತ ಆಶಿಸ್ತಿದ್ದೀನಿ. ಸ್ಪೆಷಲ್ ಥ್ಯಾಂಕ್ಸ್ ಟು ಸುದೀಪ್ ಸರ್ ಟುಡೇ ಫಾರ್ ಗ್ರೇಸಿಂಗ್ ಆರ್ ಇವೆಂಟ್. ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಾನು ನಿಮ್ಮ ತುಂಬ ದೊಡ್ಡ ಫ್ಯಾನು ಆ್ಯಂಡ್ ನಿಮ್ಮ ಪ್ರೆಸೆನ್ಸ್ ನನಗೆ ಆ್ಯಕ್ಚುಲಿ ಬ್ಲೆಸ್ಸಿಂಗ್ ಥರ ಫೀಲ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆ್ಯಂಡ್ I would love to thank our incredible team. Of course, it's impossible to do all of this with a team behind you. Shashank sir, Krishna sir, Abhilash sir, Raju sir, all the ADs, Ullas, Abhay, everyone, thank you so much. They really helped me through my entire journey in this movie, so I'm very grateful. Finally, October 31st ನಮ್ಮ ಮೂವಿ ನಿಮ್ಗೆಲ್ಲರ ಮುಂದೆ ಬರ್ತಾ ಇದೆ. ಪ್ಲೀಸ್ ಥಿಯೇಟರಿಗೆ ಹೋಗಿ ನಮ್ಮ ಸಿನಿಮಾನ ನೋಡಿ ಎಂಜಾಯ್ ಮಾಡಿ, ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ. ಇಟ್ ರಿಯಲಿ ಮೀನ್ಸ್ ಅ ಲಾಟ್ ಆ್ಯಂಡ್ ಇಟ್ ಎನ್ಕರೇಜಸ್ ಅಸ್. ಸೊ ಥ್ಯಾಂಕ್ ಯು ಸೋ ಮಚ್. ಮೊಟ್ಟ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿದ್ದು ನಮ್ಮ ಸರಿಗಮಪ ಶೋ ಮತ್ತು ಟೀಮ್ ಹಾಗೂ ಅರ್ಜುನ್ ಜನ್ಯ ಸರ್ ಮತ್ತು ನಮ್ಮ ಶಶಾಂಕ್ ಸರ್ಗೆ. ನನಗೆ ಮೊಟ್ಟ ಮೊದಲನೇದಾಗಿ ಒಂದು ಬರೆದು ಹಾಡುವಂಥ ಅವಕಾಶ ಮಾಡಿಕೊಟ್ಟಂಥ ಇವರಿಗೆ ಮತ್ತು ನಮ್ಮ ಡಾಲ್ಫಿನ್ ಪ್ರೊಡಕ್ಷನ್ ಹೌಸ್ಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು. ಮೊನ್ನೆ ಸಾಂಗ್ ಬಿಟ್ಟ ಮೇಲೆ ಎಲ್ಲ ಕಡೆಯಿಂದ ರೆಸ್ಪಾನ್ಸ್ ನೋಡಿ ನಮಗಂತೂ ಭಾಳ ಖುಷಿ ಆಗತ್ತೈತೆ ರೀ. ಫಸ್ಟ್ ಟೈಮ್ ಬರೆದು ಹಾಡಿದ್ರು ಕೂಡ ನಮ್ಮ ಜನ ಆಗಲಿ ಎಲ್ಲ ನಮ್ಮ ಇಡೀ ಕರ್ನಾಟಕದ ಜನ ಅದನ್ನು ತುಂಬ ಚೆನ್ನಾಗಿ ತೊಗೊಂಡಾರ. ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೆ. ಇನ್ನು ಏನೇ ಇದ್ದರೂ October 31 ನಾವು ಕೂಡ ಕಾಯಕತ್ತೀವಿ ಯಾವಾಗ ಬರ್ತದೆ ಅಂತೇಳಿ. ಸಿನಿಮಾ ರಿಲೀಸ್ ಆದ ತಕ್ಷಣ ಫಸ್ಟ್ ನಾವು ಹೋಗಿ ನೋಡಬೇಕು. ಇಷ್ಟು ದಿನ ನಾವು ಹಾಡುವಂಥ ಹಾಡುಗಳನ್ನ ಯೂಟ್ಯೂಬ್ಗಳಲ್ಲಿ ಮತ್ತು ಟಿ ವಿಗಳಲ್ಲಿ ನಾವು ನೋಡಿದ್ದೀವಿ, ಬಟ್ ಮೊದಲ ಬಾರಿ ಒಂದು ದೊಡ್ಡ ಸ್ಕ್ರೀನ್ ಮೇಲೆ ನೋಡುವಂಥ ಅವಕಾಶನ ನಮ್ಮ ಎಲ್ಲ ಬ್ರ್ಯಾಟ್ ಮೂವಿ ತಂಡ ನನಗೆ ಮಾಡಿಕೊಟ್ಟತಿ. ನಾವು ಕೂಡ October 31 ಕಾಯ್ತಾ ಇದ್ದೀವಿ. ನಾವು ಕೂಡ ಹೋಗಿ ಸಿನಿಮಾನ ನೋಡಬೇಕು, ಅದರಲ್ಲಿ ನಮ್ಮ ವಾಯ್ಸ್ ಯಾವ ಥರ ಬರುತ್ತಂತ ಕೇಳಬೇಕಂತೇಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಪ್ರತಿಯೊಂದು ಬ್ರ್ಯಾಟ್ ಮೂವಿ ಟೀಮ್ ನಮಗೆ ತುಂಬ ಅಂದ್ರೆ ತುಂಬ ಸಪೋರ್ಟ್ ಮಾಡೈತಿ. ಮೇನ್ ಆಗಿ ನಮ್ಮ ಶಶಾಂಕ್ ಸರ್ ಆಗಲಿ ಎಲ್ಲರೂ ಕೂಡ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಗಂಟ್ಲು ಪೂರ ಒಣಗ್ತಾ ಉಂಟು ಮಾರ್ರೆ. ಇಷ್ಟು ದೊಡ್ಡ ಇವೆಂಟ್, ಈ ರೀತಿ ಇಂಥ ಇವೆಂಟ್ಗಳಿಗನ್ನು ಅಟೆಂಡ್ ಮಾಡೋದು ನಾನು ಬಹಳ ವಿರಳ. ಸೊ ಇಷ್ಟು ಕ್ಯಾಮರಾಗಳನ್ನು ನೋಡಿ ಗಂಟ್ಲು ಸತ್ಯ ಒಣಗ್ತಾ ಉಂಟಾಯ್ತಾ? ನೀರು ಬೇಕಾ ಕೇಳ್ತಿದ್ದಾರೆ? ಬೇಡ. ಕೌಸಲ್ಯ ಸುಪ್ರಜಾ ರಾಮ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿದ್ದೆ. ಆವಾಗ ಎಷ್ಟು ಚಂದದ ಸಿನಿಮಾ ಅಂತ ನಿರ್ದೇಶಕರನ್ನು ಮೆಚ್ಕೊಂಡಿದ್ದೆ. ಹಾಗೆ ಲವ್ ಮಾಕ್ಟೇಲ್ ನೋಡಿ ಚಂದದ ಹೀರೋ ಅಲ್ಲ ಅಂತ ನಾವು ನಮ್ಮ ನೃತ್ಯ ತರಗತಿಯ ಹುಡುಗಿಯರ ಜೊತೆ ಹರಟೆ ಹೊಡೆಯುವಾಗ ಕೃಷ್ಣ ಸರ್ ಅಂತ ತುಂಬ ಹೊಗಳ್ತಿತ್ತು. ನನಗೆ ಡಬಲ್ ಧಮಾಕಾಯಿತು ಈ ಚಿತ್ರದಲ್ಲಿ ನನಗೊಂದು ಅವಕಾಶ ಸಿಕ್ಕಿದ್ದು. ಹಾಗೆ 6 ಫೀಟ್ ಎತ್ತರದ ಚಂದದ ಹುಡುಗನಿಗೆ ಅಟ್ಲೀಸ್ಟ್ ಒಂದು 5'9" ಅಮ್ಮ ಬೇಡವಾ? ಖುಷಿ ಆಯಿತು ಚಂದದ ಹುಡುಗನಿಗೆ ಅಮ್ಮ ಆದದ್ದು. ಈ ಅವಕಾಶಕ್ಕೆ ನಿರ್ದೇಶಕರಿಗೆ ಶಶಾಂಕ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ, ಪ್ರೊಡ್ಯೂಸರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಸಿನಿಮಾದ ಬಗ್ಗೆ ಬಹಳ ಕ್ಯೂರಿಯಾಸಿಟಿ ಇದೆ. October 31 ನಿಮ್ಮೆಲ್ಲರ ಹಾಗೆ ನಾನು ಕೂಡ ಕಾಯ್ತಾ ಇದ್ದೇನೆ ಥಿಯೇಟ್ರಲ್ಲಿ ಸಿನಿಮಾ ನೋಡಲಿಕ್ಕೆ. ಈ ಚಿತ್ರತಂಡದಲ್ಲಿ ನಿರ್ದೇಶಕರು, ಪ್ರೊಡ್ಯೂಸರ್ ಮಾತ್ರ ಅಲ್ಲದೆ ಮತ್ತು ಎಲ್ಲ ಡಿಪಾರ್ಟ್ಮೆಂಟಿನಲ್ಲಿ ಕೆಲಸ ಮಾಡಿದ ಹಲವರಿದ್ದಾರೆ.
ರಾಜು ಸರ್ ಇರ್ಬೋದು, ಅಭಯ್ ಸರ್ ಇರ್ಬೋದು, ಈಗ ನೋಡ್ತಾ ಇದ್ದಾಗ ಎಲ್ಲರೂ ನೆನಪಾಗ್ತಾ ಇದ್ದಾರೆ. ಅವರೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವರೆಲ್ಲರನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಧನ್ಯವಾದ ಹೇಳ್ತಾ ಇದ್ದೇನೆ. ಮೇಡಮ್, ಒಂದೇ ಒಂದು ಪ್ರಶ್ನೆ ಇದೆ. ಬ್ರಾಟ್ ಸಿನಿಮಾದ ಪಾತ್ರದ ಬಗ್ಗೆ ಅಲ್ಲ, ಆಗ ಶಶಾಂಕ್ ಸರ್ ನನಗೆ ಬೈದ್ಬಿಡ್ತಾರೆ, ಯಾಕೆ ಪಾತ್ರ ಕೇಳ್ತಿದ್ಯಾ ಅಂತ. ನಿಮ್ಮನ್ನು ನೋಡಿ ಚಂದ ಆ್ಯಕ್ಟ್ ಮಾಡ್ತೀರಿ ಆಯಿತಾ, ಚಂದ ಸ್ಮೈಲ್ ಉಂಟಾಯ್ತಾ ಅಂತ ಹೇಳಿ ಚಂದ ಬೈತೀರಿ ಆಯಿತಾ ಅಂತ ಹೇಳಿದಾರ ಯಾರಾದರೂ? ಎಂತ ಗೊತ್ತುಂಟಾ, ಡ್ಯಾನ್ಸ್ ಕ್ಲಾಸಿಗೆ ಮಕ್ಕಳು ಸೇರ್ಲಿಕ್ಕೆ ಬರ್ತಾರಲ್ಲ, ಅವ್ರೀಗ ನನ್ನ ಹತ್ರ ನೋಡಿ ಹೆದರ್ತಾರೆ ಮರ್ರೆ, ಸೇರ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇವರು ಕಾಂತಾರದಲ್ಲಿದ್ದಾಗ ನಮಗೆ ಕ್ಲಾಸಲ್ಲಿ ಬೈದ್ರೆ ಅಂತ. ಹಾಗಾದ್ರೆ ಇಮೇಜ್ ಚೇಂಜ್ ಆಗುತ್ತಾ ಮೇಡಮ್? ಈ ಸಿನಿಮಾ ಬರಲಿ, ಇಮೇಜ್ ಚೇಂಜ್ ಆಗ್ಬೋದು. ಇದು ತಿಳ್ಕೊಳ್ಳೋದು ರೀತಿ. ಎಲ್ರಿಗೂ ನಮಸ್ತೆ. ಸುದೀಪ್ ಸರ್, ಥ್ಯಾಂಕ್ಸ್ ಫಾರ್ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ಸರ್, ತುಂಬ ಥ್ಯಾಂಕ್ಸ್. ಬ್ರಾಟ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ಶಶಾಂಕ್ ಸರ್ದು ಪ್ರೀವಿಯಸ್ ಸಿನಿಮಾ ಸಹ ನಾವೇ ರಿಲೀಸ್ ಮಾಡಿದ್ವಿ. ಸೊ ಅದು ತುಂಬ ಚೆನ್ನಾಗಿ, ಅಂದರೆ ನೋಡಿದಾಗ ತುಂಬ ಇಷ್ಟ ಆಯಿತು. ಯಾಕಂದರೆ ರಿಲೀಸ್ ಬಿಫೋರ್ ಆ ಸಿನಿಮಾ ನೋಡಿದ್ವಿ, ತುಂಬ ಇಷ್ಟ ಆಯಿತು. ಸಿನಿಮಾ ರಿಲೀಸ್ ಮೇಲೆ ಅದು ಕಮರ್ಷಿಯಲಿ ತುಂಬ ಸಕ್ಸಸ್ಫುಲ್ ಆಯಿತು. ಈ ಸಿನಿಮಾ ಮಾಡೋದಕ್ಕೆ ಮೇಯ್ನ್ ಕಾರಣ ಏನಂತಂದರೆ ಆ ಸಾಂಗ್ ಕೇಳಿದ ಮೇಲೆ ನಾನೇ ಶಶಾಂಕ್ ಸರ್ಗೆ ಫೋನ್ ಮಾಡಿದೆ. ಸರ್, ಸಾಂಗ್ ನಂಗೆ ತುಂಬ ಇಷ್ಟ ಆಯಿತು, ನಾವು ಈ ಸಿನಿಮಾ ರಿಲೀಸ್ ಮಾಡ್ಬೋದಾ ಅಂತ. ಸರ್ ಮಾತಾಡಿ ಅವರು ಎಲ್ಲ ಓಕೆ ಮಾಡಿ, ಹಾಗೆಯೇ ಪ್ರೊಡ್ಯೂಸರ್ ಸರ್ ಸಹ ಮಾತಾಡಿ ನಮಗೆ ಸಿನಿಮಾ ಕೊಟ್ಟರು. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್ ಫಾರ್ ದ್ಯಾಟ್. ಆ್ಯಂಡ್ ಮೋರ್ ಓವರ್ ಪ್ರೊಡ್ಯೂಸರ್ ಸರ್ ಹೀಗೆ ತಾನೇ ಹೇಳಿದ್ರು, ಇನ್ನು ಮುಂದಕ್ಕೆ ಪ್ರತಿ ವರ್ಷ 1-2 ಸಿನಿಮಾ ಮಾಡ್ತೀನಿ ಅಂತ. ಪ್ರೊಡ್ಯೂಸರ್ ಲೈಕ್ ಹಿಮ್ ಶುಡ್ ಡೂ ಮೋರ್ ಮೂವೀಸ್ ಬಿಕಾಸ್ ಅ ಟ್ರೂ ಜೆಂಟಲ್ಮೆನ್ ಟು ವರ್ಕ್ ವಿತ್. ಸೊ ಆ ಥರದ ಪ್ರೊಡ್ಯೂಸರ್ಸ್ ತುಂಬ 1-2 ಸಿನಿಮಾ ಮಾಡಿದಾಗ ಇಂಡಸ್ಟ್ರಿನೂ ಸಹ ಚೆನ್ನಾಗಿರುತ್ತೆ. ಫಸ್ಟ್ ಆಫ್ ಆಲ್ ಅರ್ಜುನ್ ಸರ್ಗೆ ಐ ಹ್ಯಾವ್ ಟು ಥ್ಯಾಂಕ್. ಯಾಕಂದರೆ ಅವರೇ ನನಗೆ ಅವಕಾಶ ಕೊಟ್ಟಿದ್ದು. ಬ್ಯಾಕ್ ಫ್ರಮ್ ಸರಿಗಮಪ ಈಸ್ ಬಿನ್ ವಾಚಿಂಗ್ ಮೀ, ಸೊ ಬಿಕಾಸ್ ಆಫ್ ದ್ಯಾಟ್. ಆ್ಯಂಡ್ ಶಶಾಂಕ್ ಸರ್ಗೆ ನನ್ನ ಬ್ರೇಕ್ ಥ್ರೂಗೆ ಹಿ ಗೇವ್ ಸಚ್ ಅ ಗುಡ್ ಆಪರ್ಚುನಿಟಿ ನನಗೆ. ಆ್ಯಂಡ್ ವೆರಿ ಹ್ಯಾಪಿ ಟು ಡೆಬ್ಯೂ ಫಾರ್ ಸಚ್ ಅ ಗ್ರೇಟ್ ಮೂವಿಯಿಂದ ನನ್ನ ವಾಯ್ಸ್ ಥಿಯೇಟರ್ಸ್ನಲ್ಲಿ ಐ ಆಮ್ ಏಬಲ್ ಟು ಲಿಸನ್ ಆನ್ October 31st. ಅಂದರೆ ಐ ಆಮ್ ರಿಯಲಿ ಬ್ಲೆಸ್ಡ್ ಆ್ಯಂಡ್ ಎಕ್ಸೈಟೆಡ್ ಟು ಬಿ ದೇರ್ ಆನ್ ಥಿಯೇಟರ್ಸ್ ಆನ್ 31st.